Good morning everyone. Today we are continuing the chapter Improvement in Food Resources. Cropping patterns. So, in previous class we shall discuss about the importance of crops. Different types of crops, varieties of crops, and then crop production management, manure and fertilizers, and irrigation. Here crop patterns means different ways of growing crops are used for maximum benefit. These include mixed cropping, intercropping and crop rotation. ಸೊ ಆದಷ್ಟು ಕಡಿಮೆಯ ಭೂಮಿಯಲ್ಲಿ 2 ಅಥವಾ 3 ರೀತಿಯಾಗಿರ್ತಕ್ಕಂತಹ ಬೆಳೆಗಳನ್ನು ಬೆಳೆದು ಜಾಸ್ತಿ ಬೆನಿಫಿಟನ್ನು ತಗೊಳ್ತಕ್ಕಂತಹದನ್ನು ಇಲ್ಲಿ ನಾವು ನೋಡ್ತೀವಿ. So for example, mixed cropping. So mixed cropping is growing 2 or more crops simultaneously in the same field. ಒಂದೇ ಫೀಲ್ಡಲ್ಲಿ 2 ಅಥವಾ 2ಕ್ಕಿಂತ ಹೆಚ್ಚಾಗಿರ್ತಕ್ಕಂತಹ ಕ್ರಾಪ್ಸ್ಗಳನ್ನು ಬೆಳೆತಕ್ಕಂತಹ ಒಂದು ಕ್ರಾಪ್ಸನ್ನು ಮಿಕ್ಸ್ಡ್ ಕ್ರಾಪಿಂಗ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ವೀಟ್ ಆ್ಯಂಡ್ ಗ್ರಾಮ್. ವೀಟ್ ಮತ್ತು ಗ್ರಾಮ್ 2 ರೀತಿಯಾಗಿರ್ತಕ್ಕಂತಹ ಬೆಳೆ ಒಂದೇ ಭೂಮಿಯಲ್ಲಿ ಬೆಳೆಯತಕ್ಕಂಥದ್ದು. ಅಥವಾ ವೀಟ್ ಆರ್ ಮಸ್ಟರ್ಡ್, ಗ್ರೌಂಡ್ನಟ್ ಆರ್ ಸನ್ಫ್ಲವರ್. ಸೊ ಈ ಒಂದೇ ಭೂಮಿಯಲ್ಲಿ 2 ರೀತಿ ಮಿಕ್ಸ್ಡ್ ಮಾಡಿ ಕ್ರಾಪ್ಸ್ಗಳನ್ನು ಬೆಳೆಯೋದ್ರಿಂದ ದಿಸ್ ರೆಡ್ಯೂಸಸ್ ದ ರಿಸ್ಕ್ ಈವನ್ ಒನ್ಸ್ ಕ್ರಾಪ್ ಫೇಲ್ಸ್. ಆದಷ್ಟು ಕ್ರಾಪನ್ನು ಫೇಲ್ ಆಗೋದನ್ನು ರಿಸ್ಕನ್ನು ಏನು ಮಾಡ್ಬೋದು, ರೆಡ್ಯೂಸ್ ಮಾಡ್ಬೋದು. ಆ್ಯಂಡ್ ಇಂಟರ್ಕ್ರಾಪಿಂಗ್ ಈಸ್ ಗ್ರೋಯಿಂಗ್ 2 or more crops simultaneously ಇನ್ ದ ಸೇಮ್ ಫೀಲ್ಡ್ ಇನ್ ಆಲ್ಟರ್ನೇಟ್ ರೋಗಳನ್ನು ಮಾಡಿ ಒಂದೇ ಫೀಲ್ಡಲ್ಲಿ 2 ಅಥವಾ 2ಕ್ಕಿಂತ ಹೆಚ್ಚಾಗಿರ್ತಕ್ಕಂತಹ ಕ್ರಾಪ್ಸ್ಗಳನ್ನು ಬೆಳೆದು ಸೊ ಆದಷ್ಟು ಜಾಸ್ತಿ ಆದಾಯವನ್ನು ಬರುವ ಹಾಗೆ ಅದನ್ನು ಬೆಳೆಸ್ತಕ್ಕಂಥದ್ದನ್ನು. ಫಾರ್ ಎಕ್ಸಾಂಪಲ್ ಮೈಸ್ ಆ್ಯಂಡ್ ಸೋಯಾಬೀನ್, ಮಿಲೆಟ್ ಆರ್ ಕೌಪಿ ಎಕ್ಸೆಟ್ರಾ. ಸೊ ಕ್ರಾಪ್ಸ್ ವಿತ್ ಡಿಫ್ರೆಂಟ್ ನ್ಯೂಟ್ರಿಯೆಂಟ್ ರಿಕ್ವೈರ್ಮೆಂಟ್ಸ್ ಆರ್ ಸೆಲೆಕ್ಟೆಡ್. ನಾವು ಎಂಥ ಕ್ರಾಪ್ಸ್ಗಳನ್ನು ಸೆಲೆಕ್ಟ್ ಮಾಡಬೇಕಪ್ಪ ಅಂದರೆ ಸೊ ಆ ಒಂದು ಏನು ಕ್ರಾಪ್ಸನ್ನು ನ್ಯೂಟ್ರಿಷನನ್ನು ಇರುತ್ತೋ ಬೇರೆ ಬೇರೆ ಆಗಿರಬೇಕು. ಬೇರೆ ಬೇರೆ ನ್ಯೂಟ್ರಿಷನ್ ರಿಕ್ವೈರ್ಡ್ ಮಾಡಿರ್ತಕ್ಕಂಥ ನಾವು ಕ್ರಾಪ್ಸ್ಗಳನ್ನು ಸೆಲೆಕ್ಟ್ ಮಾಡೋದ್ರಿಂದ ದಿಸ್ ಹೆಲ್ಪ್ಸ್ ಇನ್ ಬೆಟರ್ ಯೂಸ್ ಆಫ್ ನ್ಯೂಟ್ರಿಯೆಂಟ್ಸ್ ಆ್ಯಂಡ್ ಪ್ರಿವೆಂಟ್ ಸ್ಪ್ರೆಡ್ಡಿಂಗ್ ಆಫ್ ಡಿಸೀಸಸ್ ಟು ಆಲ್ ಪ್ಲ್ಯಾಂಟ್ಸ್ ಆಫ್ ದ ಸೇಮ್ ಕ್ರಾಪ್. ಸೊ ಆದಷ್ಟು ಇಡೀ ಭೂಮಿಯಲ್ಲಿರ್ತಕ್ಕಂತಹ ಎಲ್ಲ ಪ್ಲ್ಯಾಂಟ್ಸ್ಗಳಿಗೂ ಆದಷ್ಟು ಏನು ಡಿಸೀಸಸನ್ನು ಬರುವ ಹಾಗೆ ಸ್ಪ್ರೆಡ್ಡನ್ನು ಆಗುವ ಹಾಗೆ ಅದನ್ನೇನು ಮಾಡುತ್ತೆ, ಪ್ರಿವೆನ್ಷನನ್ನು ಮಾಡಿ ಒಳ್ಳೆಯಾಗಿರ್ತಕ್ಕಂತಹ ಬೆಳೆಗಳನ್ನು ಬೆಳೆಯುತ್ತೆ. ಸೊ ಹಾಗಾಗಿ ನಾವೇನು ಮಾಡಬೇಕು, ಆದಷ್ಟು ಡಿಫ್ರೆಂಟ್ ನ್ಯೂಟ್ರಿಷನ್ ಇರ್ತಕ್ಕಂತಹ ಏನು ಕ್ರಾಪ್ಸ್ಗಳನ್ನು ಇರುತ್ತೆ ಅದನ್ನು ಸೆಲೆಕ್ಟ್ ಮಾಡಿ ಒಂದೇ ಭೂಮಿಯಲ್ಲಿ ಅದನ್ನು ಬೆಳೆಸ್ತಕ್ಕಂಥದ್ದು. ಮತ್ತು ಕ್ರಾಪ್ ರೊಟೇಷನ್ ಈಸ್ ಗ್ರೋಯಿಂಗ್ ಡಿಫ್ರೆಂಟ್ ಕ್ರಾಪ್ಸ್ ಇನ್ ದ ಸೇಮ್ ಫೀಲ್ಡ್ ಇನ್ ದ ಸಕ್ಸೆಷನ್. ಒಂದೇ ಫೀಲ್ಡಲ್ಲಿ ಬೇರೆ ಬೇರೆ ಆಗಿರ್ತಕ್ಕಂತಹ ಕ್ರಾಪ್ಸ್ಗಳನ್ನು ಬೆಳೆಸ್ತಕ್ಕಂಥದ್ದನ್ನು. ಸೊ ಗ್ರೋಯಿಂಗ್ ಲೆಗ್ಯುಮಿನಸ್ ಕ್ರಾಪ್ಸ್ ಆಫ್ಟರ್ ಗ್ರೋಯಿಂಗ್ ಸೀರಿಯಲ್ ಕ್ರಾಪ್ಸ್ helps to increase the soil fertility. It crop rotations is done properly. 2 or 3 crops can be grown in a year profitably. ಅಂದರೆ ಒಂದೇ ವರ್ಷದಲ್ಲಿ ನಾವು ಏನು ಮಾಡಬೇಕು, 3 ರೀತಿಯಾಗಿರ್ತಕ್ಕಂತಹ ಬೆಳೆಯನ್ನು ಬೆಳಿಬೇಕು. ಸೊ ಅದನ್ನೇ ನಾವು ಕಂಟಿನ್ಯೂಯೇಷನನ್ನು ಮಾಡ್ತಾ ಹೋದರೆ ಅಲ್ಲಿ ಕ್ರಾಪನ್ನು ಫೇಲ್ಯೂರ್ ಆಗುವ ಚಾನ್ಸಸ್ಸನ್ನು ಇರುತ್ತೆ. ಸೊ ಹಾಗಾಗಿ ಒಂದು ಸರಿ ನಾವು ರಾಗಿ ಬೆಳೆದಿದ್ದೀವಿ ಅಂದರೆ ಇನ್ನೊಂದು ಸರಿ ಜೋಳವನ್ನು ಬೆಳೀತಕ್ಕಂಥದ್ದನ್ನು, ಇನ್ನೊಂದು ಸರಿ ಜೋಳ ಬೆಳೆದಿದ್ದೀವಿ ಅಂದರೆ ಇನ್ನೊಂದು ಸರಿ ನಾವು ಮೆಕ್ಕೆಜೋಳವನ್ನು ಬೆಳೆಸ್ತಕ್ಕಂಥದ್ದು. ಸೊ ಈ ಥರ ನಾವು ಏನು ಮಾಡಬೇಕಾಗುತ್ತೆ, ಕ್ರಾಪ್ ರೊಟೇಷನನ್ನು ಮಾಡೋದ್ರಿಂದ ಆದಷ್ಟು ಕ್ರಾಪ್ ರೊಟೇಷನನ್ನು ಮಾಡೋದ್ರಿಂದ ಕ್ರಾಪ್ ಫೇಲ್ಯೂರನ್ನು ಆಗೋದನ್ನು ನಾವು ಏನು ಮಾಡಬಹುದು, ಸೊ ಪ್ರಿವೆನ್ಷನನ್ನು ಮಾಡಬಹುದು. ಆ್ಯಂಡ್ ದೆನ್ ಕ್ರಾಪ್ ಪ್ರೊಟೆಕ್ಷನ್ ಮ್ಯಾನೇಜ್ಮೆಂಟ್. ಸೊ ಯಾವ ಥರ ಈ ಕ್ರಾಪ್ಸನ್ನು ನಾವು ಪ್ರೊಟೆಕ್ಷನ್ ಮಾಡ್ಬೋದು ಅಂದರೆ ಸೊ ಕ್ರಾಪ್ಸ್ ಇನ್ ದ ಫೀಲ್ಡ್ ಆರ್ ಡ್ಯಾಮೇಜ್ಡ್ ಬೈ ವೀಡ್ಸ್. ಕಳೆ ಅಂತ ನಾವು ಹೇಳ್ತೀವಲ್ಲ ಅದನ್ನು ವೀಡ್ಸ್ ಅಂತ ಕರಿತೀವಿ. ಆದಷ್ಟು ಕ್ರಾಪ್ಸ್ಗಳನ್ನ ಡ್ಯಾಮೇಜ್ ಆಗೋದು ಯಾವುದರಿಂದ, ಆ ವೀಡ್ಸಿಂದ ಅಥವಾ ಇನ್ಸೆಕ್ಟ್ಸ್, ಪೆಸ್ಟ್ಸ್ ಆ್ಯಂಡ್ ಡಿಸೀಸಿಂದ. ಸೊ ಆ ಡಿಸೀಸಸ್, ಆ ಹುಳಗಳಿಂದ ಇನ್ಸೆಕ್ಟ್ಸ್ ಆಗಿರ್ಬೋದು, ಪೆಸ್ಟರ್ಸ್ ಆಗಿರ್ಬೋದು. ಸೊ ಅದರಿಂದ ಏನಾಗುತ್ತೆ, ಆದಷ್ಟು ಕ್ರಾಪ್ಸ್ಗಳನ್ನ ಡ್ಯಾಮೇಜ್ ಆಗ್ತಕ್ಕಂಥ ಚಾನ್ಸಸ್ಸನ್ನು ಇರುತ್ತೆ. ಸೊ ವೀಡ್ಸ್ ಆರ್ ಅನ್ವಾಂಟೆಡ್ ಪ್ಲ್ಯಾಂಟ್ಸ್ ವಿಚ್ ಗ್ರೋಸ್ ಇನ್ ದ ಫೀಲ್ಡ್. ಸೊ ವೀಡ್ಸ್, ಕಳೆ ಅಂತ ನಾವು ಏನು ಹೇಳ್ತೀವೋ ಅದು ಅನ್ವಾಂಟೆಡ್ ಆಗಿರ್ತಕ್ಕಂತಹ ಪ್ಲ್ಯಾಂಟ್ಸ್. ಅದನ್ನು ಫೀಲ್ಡ್ ನಾವು ಜಾಸ್ತಿ ದಿನವರೆಗೂ ನಾವು ವ್ಯವಸಾಯವನ್ನು ಮಾಡುವಾಗ ಹಾಗೆ ಬಿಟ್ಟರೆ ಆ ವೀಡ್ಸನ್ನು ಏನಾಗಿರುತ್ತೆ ಬೆಳೆಯತಕ್ಕಂಥದ್ದನ್ನು ನಾವು ನೋಡ್ತೀವಿ. ಸೊ ಇಟ್ ಈಸ್ ಅನ್ವಾಂಟೆಡ್ ಪ್ಲ್ಯಾಂಟ್ಸ್, ನಮಗೆ ಬೇಕಾಗದೇ ಇರ್ತಕ್ಕಂಥವು ಪ್ಲ್ಯಾಂಟ್ಸ್ ಅವು.
ಫಾರ್ ಎಕ್ಸಾಂಪಲ್ xanthium, parthenium, cyperinus, rotundus are the weeds. So they compete with the crop for food, space and sunlight and use nutrients and reduce the crop yields. ಸೊ ಈ ಒಂದು ಪ್ಲ್ಯಾಂಟ್ಸನ್ನು ಏನು ಮಾಡುತ್ತೆ ಅಂದರೆ, ಸೊ ನಮಗೆ ಸಿಗ್ತಕ್ಕಂತಹ ಏನು ಒಂದು ನ್ಯೂಟ್ರಿಷನ್ ಸನ್ನಿಂದ ಸಿಗ್ತಕ್ಕಂತಹ ಏನು ಒಂದು ನ್ಯೂಟ್ರಿಷನನ್ನು ಇರುತ್ತೋ ಆ ಒಂದು ನ್ಯೂಟ್ರಿಷನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಸೊ ನಮಗೆ ಬೇಕಾಗಿರ್ತಕ್ಕಂತಹ ಪ್ಲ್ಯಾಂಟ್ಸಿಗೆ ನ್ಯೂಟ್ರಿಷನನ್ನು ಅದನ್ನು ಸಿಗೋಕ್ಕೆ ಕೊಡೋದಿಲ್ಲ. ಸೊ ಹಾಗಾಗಿ ಅದನ್ನ ಏನು ಮಾಡಬೇಕು, ಯು ಹ್ಯಾವ್ ಟು ಸೊ ರಿಮೂವ್ ದ ಅನ್ವಾಂಟೆಡ್ ಪ್ಲ್ಯಾಂಟ್ಸ್. ಆದಷ್ಟು ನಮಗೆ ಬೇಕಾಗದೇ ಇರತಕ್ಕಂಥ ಏನು ಅನ್ವಾಂಟೆಡ್ ಪ್ಲ್ಯಾಂಟ್ಸ್ಗಳನ್ನು ಇರುತ್ತೋ ಅದನ್ನು ನಾವು ರಿಮೂವ್ ಮಾಡ್ತಕ್ಕಂಥದ್ದು. ಸೊ ಇನ್ಸೆಕ್ಟ್ಸ್ ಮತ್ತು ಪೆಸ್ಟ್ ಕಾಸ್ ಡ್ಯಾಮೇಜ್ ಟು ದ ರೂಟ್, ಸ್ಟೆಮ್ ಆ್ಯಂಡ್ ಲೀವ್ಸ್ and suck the cell sap and bore into the stems and fruits and they can reduce the crop yield. ಮತ್ತು ಇನ್ನೊಂದು ರೀತಿಯಲ್ಲಿ ನಾವು ಏನಪ್ಪ ಅಂದರೆ, ಈ ಇನ್ಸೆಕ್ಟ್ಸ್ ಮತ್ತು ಪೆಸ್ಟ್ಗಳನ್ನು ಏನಿರುತ್ತೆ ಆದಷ್ಟು ಪ್ಲ್ಯಾಂಟ್ಸ್ಗಳನ್ನು ರೂಟ್, ಸ್ಟೆಮ್ ಮತ್ತು ಲೀವ್ಸ್ ಎಲ್ಲವೂ ಕೂಡ ಏನು ಮಾಡುತ್ತೆ, ಅದನ್ನು ತಿಂದು ಹಾಗೆ ಏನಾಗುತ್ತೆ ಆದಷ್ಟು ಕ್ರಾಪ್ಗಳನ್ನು ಬೆಳೆಯೋದನ್ನು ಅದನ್ನು ರೆಡ್ಯೂಸ್ ಮಾಡ್ತಕ್ಕಂಥದ್ದು. ಮತ್ತು ಡಿಸೀಸಸ್ ಇನ್ ಪ್ಲ್ಯಾಂಟ್ಸ್ ಆರ್ ಕಾಸ್ಡ್ ಬೈ ಪ್ಯಾಥೋಜನ್ಸ್ ಲೈಕ್ ವೈರಸ್, ಬ್ಯಾಕ್ಟೀರಿಯಾ ಆ್ಯಂಡ್ ಫಂಗೈ ರೆಡ್ಯೂಸಸ್ ದ ಕ್ರಾಪ್ yield. ಮತ್ತು ಕೆಲವೊಂದು ಪ್ಲ್ಯಾಂಟ್ಸ್ಗಳಿಗೆ ಏನು ಮಾಡುತ್ತೆ, ರೋಗಗಳನ್ನು ಬರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಸೊ ಆ ರೋಗಗಳು ಯಾವುದರಿಂದ ಬರುತ್ತೆ, ವೈರಸಸ್ಗಳಿಂದ, ಬ್ಯಾಕ್ಟೀರಿಯಾಗಳಿಂದ, ಫಂಗೈಯಿಂದ. ಸೊ ಈ ಒಂದು ವೈರಸಸ್ಗಳನ್ನು ಆದಷ್ಟು ನಾವು ಅದನ್ನು ನಮ್ಮ ಭೂಮಿಯಲ್ಲಿ ಬರುವ ಹಾಗೆ ನಾವೇನು ಮಾಡಬೇಕು, ಅದನ್ನು ರೆಡ್ಯೂಸ್ ಮಾಡಬೇಕು. So weeds, insects, pests and diseases can be controlled by using chemicals like weedicides, ಪೆಸ್ಟಿಸೈಡ್ಸ್, ಫಂಗಿಸೈಡ್ಸ್. ಸೊ ಈ ವೀಡ್ಸ್ ಆಗಿರ್ಬೋದು, ಇನ್ಸೆಕ್ಟ್ಸ್ ಆಗಿರ್ಬೋದು, ಪೆಸ್ಟ್ಗಳಾಗಿರ್ಬೋದು, ಸೊ ಕೀಟಗಳಾಗಿರ್ಬೋದು, ಇದನ್ನು ಹುಳಗಳಾಗಿರ್ಬೋದು ಅಥವಾ ಕಳೆ ಆಗಿರ್ಬೋದು, ಇದನ್ನು ನಾವು ಏನು ಮಾಡ್ಬೋದು, ಆದಷ್ಟು ನಾವು ಅದನ್ನು ಕಂಟ್ರೋಲನ್ನು ಮಾಡ್ಬೋದು. ಯಾವ ಥರ ಕಂಟ್ರೋಲ್ ಮಾಡ್ಬೋದು ಅಂದರೆ, ವೀಡ್ಸ್ ಅಂದರೆ ವೀಡಿಸೈಡ್ಸನ್ನು ಯೂಸ್ ಮಾಡಿ ನಾವು ಕಂಟ್ರೋಲ್ ಮಾಡ್ಬೋದು, ಪೆಸ್ಟ್ ಅಂದರೆ ಪೆಸ್ಟಿಸೈಡ್ಸನ್ನು ಯೂಸ್ ಮಾಡಿ, ಫಂಗೈ ಅಂದರೆ ಫಂಗೈಸೈಡ್ಸ್ಗಳನ್ನು ಯೂಸ್ ಮಾಡಿ ಏನು ಮಾಡ್ಬೋದು, ಸೊ ಇದನ್ನು ನಾವು ಕಂಟ್ರೋಲನ್ನು ಮಾಡ್ಬೋದು. So they are sprayed. So on crop plants are used for treating seeds and soil. ಇದನ್ನು ನಾವು ಕ್ರಾಪ್ ಪ್ಲ್ಯಾಂಟ್ಸ್ಗಳನ್ನ ಯೂಸ್ ಮಾಡಿ ಆದಷ್ಟು ಸಾಯಿಲಲ್ಲಿರ್ತಕ್ಕಂತಹ ಏನು ಬೀಜಗಳನ್ನು ಇರುತ್ತೆ ಅದನ್ನು ನಾವು ಏನು ಮಾಡ್ತೀವಿ, ಈ ಕೆಮಿಕಲ್ಸ್ಗಳನ್ನು ಸ್ಪ್ರೇ ಮಾಡಿ ಅದನ್ನು ಏನು ಮಾಡ್ಬೋದು, ಟ್ರೀಟ್ ಮಾಡ್ಬೋದು. ಸಿನ್ಸ್ ದೀಸ್ ಕೆಮಿಕಲ್ಸ್ ಆರ್ ಪಾಯ್ಸನಸ್, ಸೊ ಎಕ್ಸೆಸಿವ್ ಯೂಸ್ ಆಫ್ ದೀಸ್ ಕೆಮಿಕಲ್ಸ್ ಕ್ಯಾನ್ ಕಾಸ್ ದ ಎನ್ವಿರಾನ್ಮೆಂಟ್ ಪೊಲ್ಯೂಷನ್. ಸೊ ಹಾಗಾಗಿ ನಾವು ಆದಷ್ಟು ಅದನ್ನು ಜಾಸ್ತಿನೂ ಕೂಡ ಯೂಸ್ ಮಾಡಬಾರ್ದು ಕೆಮಿಕಲ್ಸ್ಗಳನ್ನು. ಸೊ ಆ ಕೆಮಿಕಲ್ಸ್ಗಳನ್ನು ಜಾಸ್ತಿ ಯೂಸ್ ಮಾಡಿದರೂ ಕೂಡ ಏನಾಗುತ್ತೆ, ನಮ್ಮ ಎನ್ವಿರಾನ್ಮೆಂಟಲ್ಲೆಲ್ಲ ಪೊಲ್ಯೂಷನ್ ಆಗುವ ಚಾನ್ಸಸ್ಸನ್ನು ಇರುತ್ತೆ. ಆದಷ್ಟು ನಾವು ಅದನ್ನು ನೋಡಿ ನಾವು ಯೂಸ್ ಮಾಡೋದೇ ನಾವು ಒಳ್ಳೆಯದು ಅಂತಕ್ಕಂಥದ್ದಲ್ಲಿ ನಾವು ಹೇಳ್ಬೋದು. ಸಮ್ ಕೆಮಿಕಲ್ಸ್ಗಳನ್ನು ನಾವು ವೇಡಿಸೈಡ್ಸ್, ಪೆಸ್ಟಿಸೈಡ್ಸ್, ಫಂಗಿಸೈಡ್ಸ್ಗಳನ್ನು ಯೂಸ್ ಮಾಡಿ ಆದಷ್ಟು ನಾವು ವೀಡ್ಸ್, ಇನ್ಸೆಕ್ಟ್ಸ್ ಮತ್ತು ಪೆಸ್ಟಿಂದ ಬರ್ತಕ್ಕಂಥ ಏನು ಡಿಸೀಸಸ್ಗಳನ್ನು ಇರುತ್ತೆ ಆದಷ್ಟು ಅದನ್ನು ನಾವು ಕಂಟ್ರೋಲನ್ನು ಮಾಡ್ಬೋದು. ಆದರೆ ಆದಷ್ಟು ನಾವು ಜಾಸ್ತಿ ಕೆಮಿಕಲ್ಸ್ಗಳನ್ನು ಯೂಸ್ ಮಾಡೋದನ್ನು ಕೂಡ ಒಳ್ಳೆಯದಲ್ಲ, ಯಾಕಂದರೆ ಇಟ್ ಈಸ್ ಎನ್ ಪಾಯ್ಸನಸ್, ಇಟ್ಸ್ ಕಾಸ್ ದ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್. ಆ್ಯಂಡ್ ಸ್ಟೋರೇಜ್ ಆಫ್ ಗ್ರೈನ್ಸ್. The factors responsible for the damage and loss of grains are biotic factors like bacteria, fungi, insects, rodents. ಸೊ ಈ ಬಯೋಟಿಕ್ ಕಾಂಪೊನೆಂಟ್ಸ್ ಲಿವಿಂಗ್ ಫ್ಯಾಕ್ಟರ್ ಆಗಿರ್ತಕ್ಕಂಥ ಬ್ಯಾಕ್ಟೀರಿಯಾ, ಫಂಗೈ, ಇನ್ಸೆಕ್ಟ್ಸ್, ರುಡೆಂಟ್ಸ್ಗಳಿಂದ ಕ್ರಾಪ್ಗಳನ್ನು ಡ್ಯಾಮೇಜ್ ಮತ್ತು ಸೊ ಆ ಗ್ರೈನ್ಸ್ ಕಾಳುಗಳನ್ನು ಲಾಸ್ ಆಫ್ ಗ್ರೈನ್ಸ್ ಡ್ಯಾಮೇಜ್ ಆಗ್ತಕ್ಕಂತಹ ಒಂದು ಚಾನ್ಸಸ್ಸನ್ನು ಇರುತ್ತೆ. ಆ್ಯಂಡ್ ಬಯೋಟಿಕ್ ಫ್ಯಾಕ್ಟರ್ಸ್ ಲೈಕ್ ಮಾಯಿಶ್ಚರ್, ಟೆಂಪರೇಚರ್ ಇನ್ ದ ಪ್ಲೇಸ್ ಆಫ್ ಸ್ಟೋರೇಜ್. ಮತ್ತು ನಾನ್ ಲಿವಿಂಗ್ ಕಾಂಪೊನೆಂಟ್ ಆಗಿರ್ತಕ್ಕಂತಹ ಒಂದು ತೇವಾಂಶದಿಂದ ಆಗಿರ್ಬೋದು ಅಥವಾ ಬಿಸಿಲಿಂದ ಆಗಿರ್ಬೋದು. ಸೊ ನಾವು ಸ್ಟೋರ್ ಮಾಡಿದಾಗ ಆ ಒಂದು ಬೆಳೆಯನ್ನು ನಾಶ ಆಗ್ತಕ್ಕಂತಹ ಒಂದು ಚಾನ್ಸಸ್ಸನ್ನು ಇರುತ್ತೆ. ಸೊ ಬಿಫೋರ್ ಸ್ಟೋರೇಜ್ ದ ಗ್ರೈನ್ಸ್ ಆರ್ cleaned and dried in the sunlight to remove the moisture and the storage places are fumigated to kill the pest. ಸೊ ಹಾಗಾಗಿ ನಾವು ಸ್ಟೋರೇಜನ್ನು ಮಾಡೋಕ್ಕಿಂತ ಮುಂಚೆ ಏನು ಮಾಡಬೇಕು, ಸೊ ಆ ಒಂದು ಜಾಗವನ್ನು ನಾವು ಏನು ಮಾಡಬೇಕು, ಸೂರ್ಯನ ಆದಷ್ಟು ಡ್ರೈಡ್ ಇನ್ ಸನ್ಲೈಟ್ ಟು ರಿಮೂವ್ ದ ಮಾಯಿಶ್ಚರ್. ಆದಷ್ಟು ಮಾಯಿಶ್ಚರ್ ಇರ್ತಕ್ಕಂತಹ ಪ್ಲೇಸನ್ನು ಎಲ್ಲಿರಲ್ಲ ಸೊ ಅಲ್ಲಿ ನಾವು ಏನು ಮಾಡಬೇಕಾಗುತ್ತೆ, ಆ ಒಂದು ಆಹಾರವನ್ನು ಸ್ಟೋರ್ ಮಾಡಬೇಕಾಗಿರುತ್ತೆ. ಮತ್ತು ನಾವು ಆಹಾರವನ್ನು ಸ್ಟೋರ್ ಮಾಡೋಕ್ಕಿಂತ ಮುಂಚೆನೇ ಅದನ್ನು ಕ್ಲೀನ್ ಮಾಡಿ ಅದನ್ನು ಸ್ಟೋರ್ ಮಾಡೋದ್ರಿಂದ ಸೊ ಆದಷ್ಟು ಏನಾಗುತ್ತೆ, ಆಹಾರವನ್ನು ಚೆನ್ನಾಗಿರೋಕ್ಕೆ ಸಾಧ್ಯವನ್ನ ಆಗುತ್ತೆ. ಸೊ ಹಾಗಾಗಿ ಸ್ಟೋರೇಜ್ ಪ್ಲೇಸಸ್ ಆರ್ ಫರ್ಮಿಗೇಟೆಡ್ ಟು ಕಿಲ್ ದ ಪೆಸ್ಟ್. ಆದಷ್ಟು ಅದನ್ನು ಪೆಸ್ಟ್ಗಳನ್ನು ಕಿಲ್ ಮಾಡ್ತಕ್ಕಂಥ ಫರ್ಮಿಗೇಟೆಡ್ ಪ್ಲೇಸಲ್ಲೇ ನಾವೇನು ಮಾಡಬೇಕು, ಆ ಒಂದು ಸೊ ಗ್ರೈನ್ಸನ್ನು ಸ್ಟೋರ್ ಮಾಡಬೇಕು ಅಂತಕ್ಕಂಥದ್ದನ್ನು ಹೇಳ್ಬೋದು. ಮತ್ತು ಅನಿಮಲ್ ಹಸ್ಬೆಂಡರಿ. So you know that the more than the 1 billion peoples are lived in our country.
ಸೊ ನಮ್ಮ ದೇಶದಲ್ಲಿ 1 ಬಿಲಿಯನ್ಗಿಂತನೂ ಜಾಸ್ತಿ ಪಾಪ್ಯುಲೇಷನನ್ನು ಇರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಸೊ ಎಲ್ಲರಿಗೂ ನಾವು ಕ್ರಾಪ್ಸಿಂದಾನೇ ಆಹಾರವನ್ನು ಒದಗಿಸ್ತೀವಿ ಅಂದರೆ ಅದನ್ನು ಆಗಲ್ಲ. ಸೊ ಹಾಗಾಗಿ ನಾವೇನು ಮಾಡ್ತೀವಿ, ಆಹಾರಕ್ಕಾಗಿ ಕೆಲವೊಂದು ಅನಿಮಲ್ಸ್ಗಳನ್ನು ಕೂಡ ನಾವಿಲ್ಲಿ ಯೂಸ್ ಮಾಡ್ತೀವಿ. ಸೊ ಆ ಅನಿಮಲ್ಸನ್ನು ಯೂಸ್ ಮಾಡಬೇಕಂದ್ರೆ ಏನು ಮಾಡಬೇಕು, ಆ ಅನಿಮಲ್ಸ್ಗಳನ್ನು ಸಾಕಬೇಕು. ಸಾಕ್ತಕ್ಕಂತಹ ಅನಿಮಲ್ ಹಸ್ಬೆಂಡ್, ಸಾಕು ಪ್ರಾಣಿಗಳು, ಅನಿಮಲ್ಸನ್ನು ಸಾಕ್ತಕ್ಕಂಥದ್ದನ್ನು ಅನಿಮಲ್ ಹಸ್ಬೆಂಡರಿ. ಸೊ ಅನಿಮಲ್ ಹಸ್ಬೆಂಡರಿ ಇಸ್ ದ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಆಫ್ ಅನಿಮಲ್ ಲಿವ್ ಸ್ಟಾಕ್ ಇನ್ಕ್ಲೂಡಿಂಗ್ ದೇರ್ ಫೀಡಿಂಗ್, ಬ್ರೀಡಿಂಗ್ ಆ್ಯಂಡ್ ಡಿಸೀಸ್ ಕಂಟ್ರೋಲ್. ಇದನ್ನು ಸಾಕು ಪ್ರಾಣಿಗಳಂತ ನಾವು ಏನು ಹೇಳ್ತೀವಿ, ಅದನ್ನು ಫೀಡಿಂಗ್, ಬ್ರೀಡಿಂಗ್ ಆ್ಯಂಡ್ ಡಿಸೀಸ್ ಕಂಟ್ರೋಲ್ ಇವೆಲ್ಲವೂ ಕೂಡ ನಾವು ನೋಡಿಕೊಂಡು ಆ ಸೈಂಟಿಫಿಕ್ ಆಗಿ ಮ್ಯಾನೇಜ್ಮೆಂಟ್ ಮಾಡ್ತಕ್ಕಂಥದ್ದನ್ನು ಅನಿಮಲ್ ಹಸ್ಬೆಂಡ್ರಿ. ಸೊ ಅನಿಮಲ್ ಫಾರ್ಮಿಂಗ್ ಇನ್ಕ್ಲೂಡ್ಸ್ ಕ್ಯಾಟಲ್, ಶೀಪ್, ಗೋಟ್, ಪೌಲ್ಟ್ರಿ ಆ್ಯಂಡ್ ಫಿಶ್ ಫಾರ್ಮಿಂಗ್. ಯಾವ ಅನಿಮಲ್ಸನ್ನು ಫಾರ್ಮಿಂಗ್, ಎಲ್ಲ ರೀತಿಯಾಗಿರ್ತಕ್ಕಂಥ ಅನಿಮಲ್ಸನ್ನು ಫಾರ್ಮಿಂಗ್ ಮಾಡೋಕ್ಕೆ ಬರೋದಿಲ್ಲ. ಸೊ ಇಲ್ಲಿ ಯಾವ್ಯಾವ ಅನಿಮಲ್ಸನ್ನು, ಕ್ಯಾಟಲ್ಸ್ ಆಗಿರ್ಬೋದು, ಶೀಪ್, ಗೋಟ್, ಪೌಲ್ಟ್ರಿ ಮತ್ತು ಫಿಶ್ ಫಾರ್ಮಿಂಗ್ ಆಗಿರ್ಬೋದು, ಈ ಒಂದು ಅನಿಮಲ್ಸ್ಗಳನ್ನು ನಾವು ಸಾಕಿ ಏನು ಮಾಡ್ಬೋದು, ಇದನ್ನು ಆಹಾರಕ್ಕಾಗಿ ನಾವು ಯೂಸ್ ಮಾಡ್ಬೋದು. ಸೊ ಹಿಯರ್ ಸಿ ದ ಪೌಲ್ಟ್ರಿ, ಇಲ್ಲಿ ನೋಡಿ, ಇಲ್ಲಿ ಪೌಲ್ಟ್ರಿ ಫಾರ್ಮಿಂಗ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸೊ ಚಿಕನನ್ನು ನೀವೇನು ಚಿಕನ್ ಅಂತ ಹೇಳ್ತೀವೋ, ಸೊ ಇದನ್ನು ಪೌಲ್ಟ್ರಿ ಫಾರ್ಮಿಂಗ್ ಅಂತ ನಾವಿಲ್ಲಿ ಹೇಳ್ತೀವಿ. ಸೊ ನೆಕ್ಸ್ಟ್ ನಾನು ಹೇಳ್ತೀನಿ ಇದನ್ನು. ಸೊ ಇಲ್ಲಿ ಕ್ಯಾಟಲ್ ಫಾರ್ಮಿಂಗ್. ಸೊ ಕ್ಯಾಟಲ್ ಫಾರ್ಮಿಂಗ್ ಈಸ್ ಡನ್ ಫಾರ್ 2 ಮೇನ್ ಪರ್ಪಸಸ್. ದೇ ಆರ್ ಫಾರ್ ಮಿಲ್ಕ್ ಪ್ರೊಡಕ್ಷನ್ ಆ್ಯಂಡ್ ಫಾರ್ಮ್ ಲೇಬರ್. ನಾವು ಕ್ಯಾಟಲನ್ನು 2 ಪರ್ಪಸಸ್ಸಿಗಾಗಿ ನಾವು ಅದನ್ನು ಯೂಸ್ ಮಾಡ್ತೀವಿ. ಒಂದು ಹಾಲಿಗಾಗಿ, ಇನ್ನೊಂದು ಲೇಬರಿಗಾಗಿ. ಸೊ ಮಿಲ್ಕ್ ಪ್ರೊಡ್ಯೂಸಿಂಗ್ ಫೀಮೇಲ್ಸ್ ಆರ್ ಕಾಲ್ಡ್ ಮಿಲ್ಕ್ ಅನಿಮಲ್ಸ್ ಆ್ಯಂಡ್ ದೋಸ್ ಯೂಸ್ಡ್ ಟು ಫಾರ್ಮ್ ಲೇಬರ್ಸ್ ಆರ್ ಕಾಲ್ಡ್ ಡ್ರಾಟ್ ಅನಿಮಲ್ಸ್. ಸೊ ಮಿಲ್ಕನ್ನು ಪ್ರೊಡ್ಯೂಸ್ ಮಾಡ್ತಕ್ಕಂತಹ ಫೀಮೇಲ್ ಕ್ಯಾಟಲ್ಸ್ಗಳನ್ನ ನಾವು ಮಿಲ್ಕ್ ಅನಿಮಲ್ಸ್ ಅಂತ ಕರಿತೀವಿ. ಲೇಬರಿಗಾಗಿ ಫಾರ್ಮಿಂಗಾಗಿ ಯೂಸ್ ಮಾಡ್ತಕ್ಕಂಥ ಏನು ಕ್ಯಾಟಲ್ಸ್ಗಳನ್ನು ಇರುತ್ತೋ ಅದನ್ನು ನಾವು ಡ್ರಾಟ್ ಅನಿಮಲ್ಸ್ ಅಂತ ಕರಿತೀವಿ. ಸೊ ಮಿಲ್ಕ್ ಪ್ರೊಡಕ್ಷನ್ ಡಿಪೆಂಡ್ಸ್ ಆನ್ ದ ಡ್ಯೂರೇಷನ್ ಆಫ್ ದ ಲ್ಯಾಕ್ಟೇಷನ್ ಪೀರಿಯಡ್. ಸೊ ದ ಪೀರಿಯಡ್ ಆಫ್ ಮಿಲ್ಕ್ ಪ್ರೊಡಕ್ಷನ್ ಆಫ್ಟರ್ ದ ಬರ್ತ್ ಆಫ್ ದ ಕಾಫ್. So milk production can be increased by increasing the lactation period. So foreign breeds like Jersey and Brownsies have long lactation periods, and local breeds like Red Sindhi and Sahiwal are resistant to diseases. They can be crossbred to get animals with both the qualities. Here milk productions depend on the duration of the periods. ಆ ಪೀರಿಯಡಿಗೆ ತಕ್ಕಂತೆ ಏನು ಮಾಡುತ್ತೆ, ಆ ಒಂದು ಪ್ಲ್ಯಾಂಟ್ಸ್ಗಳನ್ನು, ಒಂದು ಅನಿಮಲ್ಸ್ಗಳನ್ನು, ಮಿಲ್ಕನ್ನು ಪ್ರೊಡಕ್ಷನ್ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಸೊ ಮಿಲ್ಕ್ ಪ್ರೊಡಕ್ಷನ್ ಆಫ್ಟರ್ ದ ಬರ್ತ್ ಆಫ್ ದ ಕಾಫ್. ಸೊ ಮಿಲ್ಕ್ ಪ್ರೊಡಕ್ಷನ್ ಕ್ಯಾನ್ ಬಿ ಇನ್ಕ್ರೀಸ್ಡ್ ಬೈ ಇನ್ಕ್ರೀಸಿಂಗ್ ದ ಲ್ಯಾಕ್ಟೇಷನ್ ಪೀರಿಯಡ್. ಲ್ಯಾಕ್ಟೇಷನ್ ಪೀರಿಯಡನ್ನು ಇನ್ಕ್ರೀಸಿಗೆ ತಕ್ಕಂತೆ ಏನಾಗುತ್ತೆ, ಅಲ್ಲಿ ಮಿಲ್ಕ್ ಪ್ರೊಡಕ್ಷನನ್ನು ಆಗ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಇವಾಗ ಫಾರಿನ್ ಬ್ರೀಡ್ಸ್ ಲೈಕ್ ಜರ್ಸಿ ಆ್ಯಂಡ್ ಬ್ರೌನ್ ಸ್ವಿಸ್, this is the name of the cattle, Jersey and Brownsies, have long lactation period, and local breeds like Red Sindhi and Sahiwal are resistant to disease. ಸೊ ಅದನ್ನು ಜಾಸ್ತಿ ದಿನವರೆಗೂ ಏನು ಮಾಡುತ್ತೆ, ಈ ಜರ್ಸಿ ಮತ್ತು ಬ್ರೌನ್ ಸಿವಿಸ್ ಅಂತಕ್ಕಂತಹ ಏನು 2 ಕ್ಯಾಟಲ್ಸ್ಗಳನ್ನು ಇದ್ದಾವೋ ಅದನ್ನು ನಮಗೆ ಮಿಲ್ಕನ್ನು ಕೊಡ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಅದನ್ನೇ ಲೋಕಲ್ ಬ್ರೀಡ್ ಆಗಿರ್ತಕ್ಕಂತಹ ರೆಡ್ ಸಿಂಧಿ ಮತ್ತು ಸಹಿವಾಲ್ ಆರ್ ರೆಸಿಸ್ಟೆನ್ಸ್ ಟು ಡಿಸೀಸ್. ದೇ ಕ್ಯಾನ್ ಬಿ ಕ್ರಾಸ್ ಬ್ರೆಡ್ ಟು ಗೆಟ್ ಅನಿಮಲ್ಸ್ ವಿತ್ ಬೋತ್ ದ ಕ್ವಾಲಿಟೀಸ್. So cattle shelters should be clean and well ventilated with sloping floors for easy cleaning. ಸೊ ಆ ಒಂದು ಕ್ಯಾಟಲ್ಸ್ಗಳನ್ನು ನಾವು ಎಂಥ ಕಡೆ ಅದನ್ನು ಇಡಬೇಕಪ್ಪ ಅಂದರೆ, ಸೊ ಸ್ಲೋಪಿಂಗ್ ಫ್ಲೋರ್ಸ್ ಎಲ್ಲಿರುತ್ತೋ ಸೊ ಅಲ್ಲಿ ನಾವು ಆ ಒಂದು ಪ್ಲಾನ್ಗಳನ್ನು ಸಾಕಬೇಕಾಗಿರುತ್ತೆ. ಸೊ ಕ್ಯಾಟಲ್ ಫೀಡ್ ಶುಡ್ ಇನ್ಕ್ಲೂಡ್ ರಫೇಜ್ ಕಂಟೈನಿಂಗ್ mainly fibers and concentrates containing protein and other nutrients. Cattle feed should include the roughage containing mainly fibers. ಅದನ್ನ ಏನು ಇನ್ಕ್ಲೂಡ್ ಮಾಡ್ಕೊಂಡಿರುತ್ತೆ, ರಫೇಜ್ ಅಂದರೆ ನಾರು ಪದಾರ್ಥಗಳಂತ ನಾವು ಏನು ಹೇಳ್ತೀವೋ ಸೊ ಅದನ್ನು ಇನ್ಕ್ಲೂಡ್ ಮಾಡ್ಕೊಂಡಿರುತ್ತೆ. ಅದನ್ನು ಮೇನ್ಲಿ ಫೈಬರ್ ಕಂಟೆಂಟ್ ಆಗಿರುತ್ತೆ. ಆ್ಯಂಡ್ ಇಟ್ಸ್ ಕಾನ್ಸಂಟ್ರೇಟ್ಸ್ ದ ಕಂಟೈನಿಂಗ್ ಪ್ರೋಟೀನ್ ಆ್ಯಂಡ್ ಅದರ್ ಅದರಲ್ಲಿ ಹೆಚ್ಚಾಗಿರ್ತಕ್ಕಂಥ ಪ್ರೋಟೀನ್ ಮತ್ತು ನ್ಯೂಟ್ರಿಯೆಂಟ್ಸನ್ನು ಕಂಟೈನಿಂಗ್ ಮಾಡ್ಕೊಂಡಿರ್ತಕ್ಕಂಥದ್ದು ನಾವಲ್ಲಿ ನೋಡ್ತೀವಿ. ಸೊ ಕ್ಯಾಟಲ್ ಡಿಸೀಸಸ್ ಆರ್ ಕಾಸ್ಡ್ ಬೈ ಪ್ಯಾರಾಸೈಟ್ಸ್, ಬ್ಯಾಕ್ಟೀರಿಯಾ ಆ್ಯಂಡ್ ವೈರಸಸ್. ಕ್ಯಾಟಲ್ಗೆ ಡಿಸೀಸಸ್ ಯಾವುದರಿಂದ ಬರುತ್ತಪ್ಪ ಅಂದರೆ ಪ್ಯಾರಾಸೈಟ್ಸಿಂದ, ಬ್ಯಾಕ್ಟೀರಿಯಾದಿಂದ ಮತ್ತು ವೈರಸ್ಗಳಿಂದ. ಸೊ ಎಕ್ಸ್ಟರ್ನಲ್ ಪ್ಯಾರಾಸೈಟ್ಸ್ ಕಾಸ್ ಸ್ಕಿನ್ ಡಿಸೀಸಸ್. ಸೊ ಹೊರಗಡೆ ಇರ್ತಕ್ಕಂತಹ ಏನು ಒಂದು ಪ್ಯಾರಾಸೈಟ್ಸ್ಗಳನ್ನು ಇರುತ್ತೋ ಸೊ ಅದು ಅನಿಮಲ್ಸ್ ವಿಚ್ ಪ್ರೆಸೆಂಟ್ ಇನ್ ದ ಫಾರ್ಮ್ ಆಫ್ ದ ಹೋಸ್ಟ್, ದಟ್ ಅನಿಮಲ್ಸ್ ಆರ್ ಕಾಲ್ಡ್ ದ ಪ್ಯಾರಾಸೈಟ್ಸ್. ಹೋಸ್ಟ್ ಫಾರ್ಮಲ್ಲಿ ಇರ್ತಕ್ಕಂತಹ ಏನು ಒಂದು
ಇದನ್ನು ಹೋಸ್ಟ್ ಫಾರಮಲ್ಲಿ ಇರ್ತಕ್ಕಂತಹ ಏನು ಒಂದು ಪ್ಯಾರಾಸೈಟ್ಸ್ಗಳನ್ನ ಇರುತ್ತೋ ಆ ಒಂದು ಪ್ಯಾರಾಸೈಟ್ಸನ್ನು ಏನು ಮಾಡುತ್ತೆ, ಇಟ್ಸ್ ಕಾಸಸ್ ದ ಸ್ಕಿನ್ ಡಿಸೀಸಸ್. ಅದನ್ನು ಅನಿಮಲ್ಸಿನ ಮೈ ಮೇಲೆ ಇರ್ತಕ್ಕಂತಹ ಒಂದು ಪ್ಲ್ಯಾಂಟ್ಸ್, ಅದನ್ನು ಎಕ್ಸ್ಟರ್ನಲ್ ಪ್ಯಾರಾಸೈಟ್ಸ್ ಅಂತ ಕರಿತೀವಿ. ಅದನ್ನು ಏನು ಮಾಡುತ್ತೆ ಅಂದರೆ ಸ್ಕಿನ್ ಡಿಸೀಸಸನ್ನು ತರುತ್ತೆ. ಇಂಟರ್ನಲ್ ಪ್ಯಾರಾಸೈಟ್ಸ್ ಲೈಕ್ ವಾರ್ಮ್ಸ್ ಅಫೆಕ್ಟ್ ಸ್ಟಮಕ್ ಆ್ಯಂಡ್ ಇಂಟೆಸ್ಟೈನ್ ಆ್ಯಂಡ್ ಫ್ಲೂಕ್ಸ್ ಡ್ಯಾಮೇಜ್ ದ ಲಿವರ್. ಮತ್ತು ಕ್ಯಾಟಲ್ಸ್ನ ಹೊಟ್ಟೆ ಒಳಗಡೆ ಇರ್ತಕ್ಕಂತಹ ಒಂದು ಪ್ಯಾರಾಸೈಟ್ಸ್ಗಳು ಯಾವುದು, ಅದರಿಂದ ಆ ಒಂದು ಬ್ಯಾಕ್ಟೀರಿಯಾ ವೈರಸಸ್ಸಿಂದ ಏನಾಗುತ್ತೆ, ಇಟ್ಸ್ ಎಫೆಕ್ಟ್ಸ್ ದ ಸ್ಟಮಕ್ ಆ್ಯಂಡ್ ಇಂಟೆಸ್ಟೈನ್ ಆ್ಯಂಡ್ ಫ್ಲೂಕ್ ಡ್ಯಾಮೇಜ್ ದ ಲಿವರ್. ಸ್ಟಮಕ್ಕಿಗೆ ಮತ್ತು ಇಂಟೆಸ್ಟೈನಿಗೆ ಮತ್ತು ಲಿವರಿಗೆ ಡ್ಯಾಮೇಜ್ ಮಾಡ್ತಕ್ಕಂತಹ ಪ್ಯಾರಾಸೈಟ್ಸ್ಗಳು. ಈ ಪ್ಯಾರಾಸೈಟ್ಸ್ಗಳು ಏನಾಗಿರುತ್ತೆ, ಕ್ಯಾಟ್ಲಿನ ಹೊಟ್ಟೆ ಒಳಗಡೆ ಇದ್ದು ಅದನ್ನೇನು ಮಾಡುತ್ತೆ, ಅದನ್ನು ತಿಂತಕ್ಕಂಥ ಆಹಾರವನ್ನು ತಿಂದು ಬದುಕಿರುತ್ತೆ. ಬಟ್ ಅದನ್ನು ಜಾಸ್ತಿ ಆದರೆ ಏನಾಗುತ್ತೆ ಅಂದರೆ ಅನಿಮಲನ್ನೇ ತಿನ್ನುತ್ತೆ. ಅದರದ್ದು ಸ್ಟಮಕ್ ಆಗಿರ್ಬೋದು, ಇಂಟೆಸ್ಟೈನ್ ಆಗಿರ್ಬೋದು ಅಥವಾ ಫ್ಲೂಕನ್ನು ಏನು ಮಾಡುತ್ತೆ, ಅದನ್ನು ಡ್ಯಾಮೇಜ್ ಮಾಡ್ತಕ್ಕಂಥ ಒಂದು ಚಾನ್ಸಸ್ಸನ್ನು ಇರುತ್ತೆ. ಹಾಗಾಗಿ ವ್ಯಾಕ್ಸಿನೇಷನ್ಸ್ ಆರ್ ಗಿವನ್ ಟು ಪ್ರೊಟೆಕ್ಟ್ ಫ್ರಮ್ ವೈರಲ್ ಆ್ಯಂಡ್ ಬ್ಯಾಕ್ಟೀರಿಯಲ್ ಡಿಸೀಸಸ್. ಹಾಗಾಗಿ ಅನಿಮಲ್ಸಿಗೆ ಏನು ಮಾಡುತ್ತೆ, ಇಲ್ಲಿ ವ್ಯಾಕ್ಸಿನ್ಸನ್ನು ಕೊಟ್ಟು ಏನು ಮಾಡುತ್ತೆ, ವೈರಲ್ ಮತ್ತು ಬ್ಯಾಕ್ಟೀರಿಯಲ್ ಡಿಸೀಸಸ್ಸಿಂದ ಪ್ರೊಟೆಕ್ಷನನ್ನು ಮಾಡ್ತಕ್ಕಂಥ ನಾವಿಲ್ಲಿ ನೋಡ್ತೀವಿ. ಪೌಲ್ಟ್ರಿ ಫಾರ್ಮಿಂಗ್. ಪೌಲ್ಟ್ರಿ ಫಾರ್ಮಿಂಗ್ ಈಸ್ ಡನ್ ಫಾರ್ ಎಗ್ ಪ್ರೊಡಕ್ಷನ್ ಆ್ಯಂಡ್ ಚಿಕನ್ ಮೀಟ್. ನಾವು ಪೌಲ್ಟ್ರಿ ಫಾರ್ಮಿಂಗನ್ನು ಮಾಡ್ತಾರೆ. ಪೌಲ್ಟ್ರಿ ಫಾರ್ಮಿಂಗನ್ನೇ ಮಾಡೋಕ್ಕೆ ಎರಡು ರೀತಿ, ಒಂದು ಎಗ್ಗಿಗಾಗಿ, ಇನ್ನೊಂದು ಚಿಕನ್ ಮೀಟಿಗಾಗಿ ಅದನ್ನು ಏನು ಮಾಡ್ತಾರೆ, ಫಾರ್ಮಿಂಗ್ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಇಂಪ್ರೂವ್ಸ್ ಪೌಲ್ಟ್ರಿ ಬ್ರೀಡ್ಸ್ ಆ್ಯಂಡ್ ಡೆವಲಪ್ಡ್ ಟು ಪ್ರೊಡ್ಯೂಸ್ ದ ಲೇಯರ್ಸ್ ಫಾರ್ ಎಗ್ಸ್ ಆ್ಯಂಡ್ ಬಾಯ್ಲರ್ಸ್ ಫಾರ್ ಮೀಟ್. Here poultry are used to the ಪ್ರೊಡ್ಯೂಸ್ ದ ಲೇಯರ್ಸ್ ಫಾರ್ ಎಗ್ಸ್. ಇಲ್ಲಿ ಪೌಲ್ಟ್ರಿಯನ್ನು ಏನು ಮಾಡ್ತೇವೆ, ಎಗ್ಗನ್ನು ಜಾಸ್ತಿ ಪ್ರೊಡ್ಯೂಸ್ ಮಾಡೋಕ್ಕಾಗಿ ಇದನ್ನು ಯೂಸ್ ಮಾಡ್ತಾರೆ. ಬಾಯ್ಲರ್ಸನ್ನು ಏನು ಮಾಡುತ್ತೆ, ಇದನ್ನು ಮೀಟಿಗಾಗಿ ಇಲ್ಲಿ ಯೂಸ್ ಮಾಡ್ತಕ್ಕಂಥದ್ದನ್ನು ನೋಡ್ತೀವಿ. ಕ್ರಾಸ್ ಬ್ರೀಡಿಂಗ್ ಬಿಟ್ವೀನ್ ಇಂಡಿಯನ್ ವೆರೈಟೀಸ್ ಲೈಕ್ ಅಸೀಲ್ ಆ್ಯಂಡ್ ಫಾರಿನ್ ವೆರೈಟೀಸ್ ಲೈಕ್ ಲೆಗ್ಹಾರ್ನ್ ಇಸ್ ಡನ್ ಟು ಡೆವಲಪ್ ದ ನ್ಯೂ ವೆರೈಟಿ. ಇಲ್ಲಿ ಏನು ಮಾಡ್ತೇವೆ ಅಂದರೆ ಇದರಲ್ಲೂ ಕೂಡ ಇಂಡಿಯನ್ ಪೌಲ್ಟ್ರಿ ಆಗಿರ್ತಕ್ಕಂತಹ ಅಸೀಲ್ ಮತ್ತು ಫಾರಿನ್ ಪೌಲ್ಟ್ರಿ ಆಗಿರ್ತಕ್ಕಂತಹ ಲೆಗ್ಹಾರ್ನನ್ನು ಇಲ್ಲಿ ಕ್ರಾಸ್ ಮಾಡಿ ಒಂದು ನ್ಯೂ ವೆರೈಟಿ ಆಗಿರ್ತಕ್ಕಂತಹ ಒಂದು ಪೌಲ್ಟ್ರಿಯನ್ನು ಮಾಡ್ತಕ್ಕಂಥದ್ದು ನಾವಿಲ್ಲಿ ನೋಡ್ತೀವಿ. ಯಾಕಪ್ಪ ಅಂದರೆ ಫಾರ್ ಗುಡ್ ಪ್ರೊಡಕ್ಷನ್ ಆಫ್ ಪೌಲ್ಟ್ರಿ ಬರ್ಡ್ಸ್ ದೇ ಆರ್ ಗಿವನ್ ಪ್ರಾಪರ್ ನ್ಯೂಟ್ರಿಷನ್ ಆ್ಯಂಡ್ ಕೆಪ್ಟ್ ಇನ್ ಹೈಜೆನಿಕ್ ಕಂಡೀಷನ್ ಆ್ಯಂಡ್ ಪ್ರಾಪರ್ ಟೆಂಪ್ರೇಚರ್ ಕಂಡೀಷನ್ಸ್. ಇದನ್ನೇನಾಗುತ್ತೆ ಅಂದರೆ ಫಾರ್ ಗುಡ್ ಪ್ರೊಡಕ್ಷನ್ ಆಫ್ ಪೌಲ್ಟ್ರಿ ದೇ ಆರ್ ಗಿವನ್ ಪ್ರಾಪರ್ ನ್ಯೂಟ್ರಿಷನ್. ಇದನ್ನು ಕೂಡ ನಾವು ಯಾಕೆ ಬೇಕಾ ಹಾಗೆ ಅದನ್ನು ನಾವು ಏನು ಮಾಡೋಕ್ಕಾಗಲ್ಲ, ಬೆಳೆಯೋಕ್ಕಾಗಲ್ಲ. ಹಾಗಾಗಿ ಇದಕ್ಕೆ ಒಂದು ಪ್ರಾಪರ್ ಆಗಿರ್ತಕ್ಕಂಥ ಒಂದು ನ್ಯೂಟ್ರಿಷನನ್ನು ಜೊತೆಗೆ ಹೈಜೆನಿಕ್ ಕಂಡೀಷನ್ಸ್ಗೆ ತಕ್ಕಂತೆ ಏನು ಮಾಡ್ತೀವಿ, ಅದನ್ನು ಪ್ರಾಪರ್ ಟೆಂಪರೇಚರಲ್ಲಿ ಇಟ್ಟು ಏನು ಮಾಡ್ತಾರೆ, ಅದನ್ನು ಫಾರ್ಮಿಂಗ್ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಬಾಯ್ಲರ್ ಚಿಕನ್ಸ್ ಆರ್ ಫೆಡ್ ವಿತ್ ವಿಟಮಿನ್, ಪ್ರೋಟೀನ್ ಆ್ಯಂಡ್ ಫ್ಯಾಟ್ ರಿಚ್ ಫೀಡ್ ಫಾರ್ ಬೆಟರ್ ಗ್ರೋತ್. ಇದನ್ನೇ ಏನು ಮಾಡುತ್ತೆ ಅಂದರೆ ಬಾಯ್ಲರ್ ಚಿಕನ್ಸ್ ವಿತ್ ವಿಟಮಿನ್, ಪ್ರೋಟೀನ್ ಮತ್ತು ಫ್ಯಾಟ್ ರಿಚ್ ಆಗಿರ್ತಕ್ಕಂತಹ ಒಂದು ಫೀಡ್. ಇದನ್ನು ಫಾರ್ ಬೆಟರ್ ಗ್ರೋತಿಗಾಗಿ ನಾವು ಏನು ಮಾಡುತ್ತೆ, ಇದನ್ನು ಕೂಡ ಏನು ಮಾಡಬೇಕಾಗುತ್ತೆ. ಇಟ್ಸ್ ಕ್ಯಾನ್ ಬಿ ಯೂಸ್ಡ್ ಟು ದ ಬಾಯ್ಲರ್ಸ್ ಆರ್ ಚಿಕನ್ಸ್ ಆರ್ ಫೆಡ್ ವಿತ್ ದ ವಿಟಮಿನ್, ಪ್ರೋಟೀನ್ ಆ್ಯಂಡ್ ಫ್ಯಾಟ್ ರಿಚ್ ಫೀಡ್ ಫಾರ್ ಬೆಟರ್ ಗ್ರೋತ್. ಇದಕ್ಕೆ ಬೆಟರ್ ಗ್ರೋತ್ ಅಂದರೆ ವಿಟಮಿನ್, ಪ್ರೋಟೀನ್ ಮತ್ತು ಫ್ಯಾಟ್ ಎಲ್ಲವೂ ಕೂಡ ಇದಕ್ಕೆ ಬೇಕಾಗಿರುತ್ತೆ, ಈ ಬಾಯ್ಲರ್ ಚಿಕನ್ಸಿಗೆ ಬೇಕಾಗಿರ್ತಕ್ಕಂಥ ನಾವು ನೋಡ್ತೀವಿ. ಹಾಗಾಗಿ ಪೌಲ್ಟ್ರಿ ಫಾಲ್ಸ್ ಆರ್ ಅಫೆಕ್ಟೆಡ್ ಬೈ ಡಿಸೀಸಸ್ ಕಾಸ್ಡ್ ಬೈ ವೈರಸ್, ಬ್ಯಾಕ್ಟೀರಿಯಾ, ಫಂಗೈ ಆ್ಯಂಡ್ ಪ್ಯಾರಾಸೈಟ್ಸ್. ದೇ ಆರ್ ಪ್ರೊಟೆಕ್ಟೆಡ್ ಫ್ರಮ್ ಡಿಸೀಸಸ್ ಬೈ ಪ್ರಾಪರ್ ಸ್ಯಾನಿಟೇಷನ್, ಸ್ಪ್ರೇಯಿಂಗ್, ಡಿಸ್ಇನ್ಫೆಕ್ಟೆಂಟ್ಸ್ ಆ್ಯಂಡ್ ವ್ಯಾಕ್ಸಿನೇಷನ್ಸ್. ಇದನ್ನು ಕೂಡ ಡಿಸೀಸ್ ರೆಸಿಸ್ಟೆನ್ಸನ್ನು ವೈರಸ್, ಬ್ಯಾಕ್ಟೀರಿಯಾ ಮತ್ತು ಫಂಗೈ ಮತ್ತು ಪ್ಯಾರಾಸೈಟ್ಸ್ಗಳಿಂದ ಡಿಸೀಸಸನ್ನು ಬರ್ಬೋದು. ಹಾಗಾಗಿ ಇದಕ್ಕೂ ಕೂಡ ಏನು ಮಾಡ್ತಾರೆ, ಒಂದು ಪ್ರಾಪರ್ ಸ್ಯಾನಿಟೇಷನ್ ಮತ್ತು ಸ್ಪ್ರೇಯಿಂಗ್ ಮತ್ತು ಡಿಸ್ಇನ್ಫೆಕ್ಟೇಷನ್ ಮತ್ತು ವ್ಯಾಕ್ಸಿನೇಷನ್ನ ಮೂಲಕ ಏನು ಮಾಡುತ್ತೆ, ಇದನ್ನು ನಾವು ಬೆಳೆಸ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಆ್ಯಂಡ್ ದೆನ್ ಫಿಶ್ ಪ್ರೊಡಕ್ಷನ್ ಆರ್ ಫಿಶಿ ಕಲ್ಚರ್. ಫಿಶ್ ಈಸ್ ಅ ಸೋರ್ಸ್ ಆಫ್ ಅನಿಮಲ್ ಪ್ರೋಟೀನ್ ಇನ್ ಅವರ್ ಫುಡ್. ಈ ಒಂದು ಫಿಶ್ಶಿಂದ ನಮಗೆ ಬಹಳಷ್ಟು ಪ್ರೋಟೀನನ್ನು ಸಿಗ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. There are two ways of obtaining fish. There are natural sources called capture fishing and from fishing farming called culture fishery. The water sources of fish can be sea water or marine water and water like rivers, ponds and lakes. ನಮಗೆ ಎರಡು ರೀತಿಯಾಗಿ ಆಗಿರ್ತಕ್ಕಂತಹ ಒಂದು ಇದನ್ನು ಫಿಶಸನ್ನು ಸಿಗುತ್ತೆ. ಒಂದು ನ್ಯಾಚುರಲ್ ಆಗಿರ್ತಕ್ಕಂಥದ್ದನ್ನು, ಇನ್ನೊಂದು ಪಾಂಡ್ಸ್, ಪೂಲ್ಸ್, ಲೇಕ್ಸ್, ರಿವರ್ಸಲ್ಲಿ ಒಂದು ಫಾರ್ಮಿಂಗ್ ಮಾಡ್ತಕ್ಕಂತಹ ಒಂದು ಫಿಶಸ್ ಆಗಿರ್ಬೋದು. Here marine fisheries. The popular marine fish varieties are pomfret, mackerel, tuna, sardine, etc. They are caught by fishing nets from boats. ಇದನ್ನು ಫಿಶಿಂಗ್ ನೆಟ್ಸ್ ಅಥವಾ ಬೋಟ್ಸಿಂದ ಅದನ್ನು ಕಾಟ್ ಮಾಡ್ತಕ್ಕಂಥದ್ದು ನಾವಿಲ್ಲಿ ನೋಡ್ತೀವಿ. ಮೆರೈನ್ ಫಿಶಸ್ ಆರ್ ಫಾರ್ಮ್ಡ್ ಇನ್ ಸೀ ವಾಟರ್. ಕೆಲವೊಂದು ಮೆರೈನ್ ಆಗಿರ್ತಕ್ಕಂಥ ಫಿಶಸನ್ನು ಎಲ್ಲಿ ಫಾರ್ಮ್ ಆಗಿರುತ್ತೆ, ಸೀ ವಾಟರಲ್ಲಿ.
So they includes prawns, mullets, pearls, spots, mussels, oyster, etc. So we get pearls from the oysters. So in inland fisheries. So inland fisheries means culture fisheries is done in the fresh water and brackish water where sea water and fresh water mix together. ಸಿ ವಾಟರ್ ಮತ್ತು ಉಪ್ಪು ನೀರು ಮತ್ತು ಸಿಹಿ ನೀರು ಎರಡೂ ಕೂಡ ಮಿಕ್ಸ್ ಆಗಿರ್ತಕ್ಕಂತಹ ಒಂದು ನೀರಲ್ಲಿರ್ತಕ್ಕಂಥ ಒಂದು ಫಿಶರೀಸ್, ಅದು ಕಲ್ಚರಿ ಫಿಶರೀಸ್. ಸೊ ಸಮ್ಟೈಮ್ಸ್ ಫಿಶ್ ಕಲ್ಚರ್ಸ್ ಈಸ್ ಡನ್ ಇನ್ ದ ಕಾಂಬಿನೇಷನ್ ವಿತ್ ಪ್ಯಾಡಿ ಕ್ರಾಪ್ ಇನ್ ದ ಫೀಲ್ಡ್. ಸೊ ದಿಸ್ ಈಸ್ ಕಾಲ್ಡ್ ಕಾಂಪೋಸಿಟ್ ಫಿಶ್ ಕಲ್ಚರ್. ಕೆಲವೊಂದು ಫಿಶಸ್ಗಳನ್ನು ಪ್ಯಾಡಿ ಕ್ರಾಪ್ಗಳಲ್ಲಿ ಕಾಂಬಿನೇಷನ್ ಮಾಡಿ ಅದನ್ನು ಬೆಳೆಸಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ಅದನ್ನು ನಾವೇನಂತ ಕರಿತೀವಿ, ಕಾಂಪೋಸಿಟ್ ಫಿಶ್ ಕಲ್ಚರ್ ಅಂತ ಕರಿತೀವಿ. The common fishes in inland fish farms are rohu, catla, mrygal, grass crab, silvery crab and common crab are the examples of the common fishes. So the common fishes in inland fish farms are ruhu. ಕಾಮನ್ ಆಗಿ ನಾವು ಬೆಳೆಸ್ತಕ್ಕಂತಹ ಏನು ಫಿಶಸ್ ಯಾವುದಂದ್ರಪ್ಪ, ರುಹು, ಕಾಟ್ರಾ, ಮೃಗಲ್, ಗ್ರಾಸ್ ಕಾಪ್, ಸಿಲ್ವರ್ ಕಾಪ್, ಕಾಮನ್ ಕಾಪ್. So these are all the common fish. It can be an growth into the inland fish. And beekeeping or apiculture. So beekeeping, you all know that the honey, ಜೇನು ಅಂತ ನೀವು ಹೇಳ್ತೀರಲ್ಲ, ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ. ಸೊ beekeeping is done to obtain honey and wax. ಇದರಿಂದ ನಮಗೆ ಏನು ಸಿಗುತ್ತೆ, ಜೇನು ಮತ್ತು ಅದು ಮೇಣ ಅಂತ ಹೇಳ್ತೀವಲ್ಲ, ಎರಡೂ ಕೂಡ ಅದರಿಂದ ನಮಗೆ ಸಿಗುತ್ತೆ. ಹನಿ ಈಸ್ ಯೂಸ್ಡ್ ಆಸ್ ಎ ಸೋರ್ಸ್ ಆಫ್ ಎನರ್ಜಿ ಆ್ಯಂಡ್ ಆಲ್ಸೋ ಹ್ಯಾಸ್ ಮೆಡಿಸಿನಲ್ ಯೂಸಸ್. ಹನಿಯನ್ನು ನಾವು ಇದನ್ನು ಒಂದು ಎನರ್ಜಿ ಸೋರ್ಸಿಗಾಗಿ ಇದನ್ನು ನಾವು ಯೂಸ್ ಮಾಡ್ತೀವಿ. ಸೊ ಇದರಿಂದ ಮೆಡಿಸಿನಲ್ ಯೂಸಸ್, ಹನಿಯನ್ನು ಆಯುರ್ವೇದ ಮೆಡಿಸಿನ್ ಯೂಸಸ್ಸಿಗೂ ಕೂಡ ಯೂಸನ್ನು ಮಾಡ್ತಕ್ಕಂಥದ್ದು ನಾವಿಲ್ಲಿ ನೋಡ್ತೀವಿ. ಸೊ ವ್ಯಾಕ್ಸ್ ಈಸ್ ಯೂಸ್ಡ್ ಇನ್ ಮೆಡಿಸಿನಲ್ ಪ್ರಿಪರೇಷನ್ ಆ್ಯಂಡ್ ಫಾರ್ ಮೇಕಿಂಗ್ ಪಾಲಿಷಸ್. ಸೊ ವ್ಯಾಕ್ಸನ್ನು ಏನು ಮಾಡ್ತಾರೆ, ಮೆಡಿಸಿನಲ್ ಪ್ರಿಪ್ರೇಷನಿಗಾಗಿ ಮತ್ತು ಪಾಲಿಷಸ್ಗಳನ್ನು ಪ್ರಿಪೇರ್ ಮಾಡೋಕ್ಕೆ ಈ ವ್ಯಾಕ್ಸನ್ನು ಯೂಸ್ ಮಾಡ್ತಾರೆ. ದ ಲೋಕಲ್ ವೆರೈಟೀಸ್ ಆಫ್ ಬೀಸ್ ಯೂಸ್ಡ್ ಫಾರ್ ಹನಿ ಪ್ರೊಡಕ್ಷನ್ ಆರ್ ದ ಇಂಡಿಯನ್ ಬೀ. ಲೋಕಲ್ ವೆರೈಟಿ ಆಗಿರ್ತಕ್ಕಂತಹ ಏನು ಬೀಸ್ಗಳನ್ನು ಇರುತ್ತೋ, ಸೊ ಅದನ್ನು ಹನಿಯನ್ನು ಪ್ರೊಡಕ್ಷನ್ ಮಾಡೋಕ್ಕಾಗಿ ಅದನ್ನು ಯೂಸ್ ಮಾಡ್ತೀವಿ. ಎಸ್ಪೆಷಲಿ ಇನ್ ದ ಇಂಡಿಯನ್ ಬೀ, ರಾಕ್ ಬೀ ಆ್ಯಂಡ್ ಲಿಟಲ್ ಬೀ. An Italian variety of bee is used for large scale production of honey. ಇಟಾಲಿಯನ್ ವೆರೈಟಿಯನ್ನು ಏನಿದೆಯೋ ಇದನ್ನು ಜಾಸ್ತಿ ಹನಿಗಳನ್ನು ಪ್ರೊಡಕ್ಷನನ್ನು ಮಾಡೋಕ್ಕೆ ಏನು ಮಾಡ್ತಾರೆ, ಇದನ್ನು ಇಟಾಲಿಯನ್ ಬೀಯನ್ನು ಯೂಸ್ ಮಾಡ್ತಕ್ಕಂಥದ್ದು ನಾವಿಲ್ಲಿ ನೋಡ್ತೀವಿ. The bees collected nectar from flowers and in convert into honey in the bee hives. ಸೊ ಈ ಒಂದು ಏನು ಬೀಸನ್ನು ಇದೆಯೋ, ಜೇನು ಹುಳ ಏನಿದೆಯೋ, ಸೊ ಇವು ಜೇನನ್ನು ಎಲ್ಲಿಂದ ಕಲೆಕ್ಟ್ ಮಾಡುತ್ತೆ ಅಂದರೆ ಹೂವಿನ ಮಕರದಿಂದ, ನೆಕ್ಟಾರಿಂದ. ಆ ಹೂವಿನ ಮಕರವನ್ನು ಹೀರ್ಕೊಂಡು ಅದನ್ನೇನು ಮಾಡುತ್ತೆ, ಸೊ ಇದನ್ನು ಮಕರವನ್ನು ಹೀರ್ಕೊಂಡು ಏನು ಮಾಡುತ್ತೆ, ಸೊ ಹನಿಯನ್ನು ಪ್ರಿಪೇರ್ ಮಾಡುತ್ತೆ. ಆ್ಯಂಡ್ ಇಟ್ಸ್ ಕ್ಯಾನ್ ಬಿ ಆನ್ ಬೀಸ್ ಆರ್ ಆರ್ಟಿಫಿಷಿಯಲಿ ಗ್ರೋನ್ ಇನ್ ಎಪಿಯರೀಸ್. ಆರ್ಟಿಫಿಷಿಯಲ್ ಎಲ್ಲೆಲ್ಲಿ ಗ್ರೋನ್ ಆಗುತ್ತೆ, ಎಪಿಯರೀಸ್. ಆ್ಯಂಡ್ ದ ಹನಿ ಇನ್ ಎಕ್ಸ್ಟ್ರಾಕ್ಟೆಡ್ ಬೈ ಮೆಷಿನ್ಸ್ ಕಾಲ್ಡ್ ಹನಿ ಎಕ್ಸ್ಟ್ರಾಕ್ಟರ್ಸ್. ಇಲ್ಲಿ ಮೆಷಿನ್ ತೋರಿಸಿದ್ದಾರೆ. ಸೊ ಹನಿಯನ್ನು ಯಾವುದರಿಂದ ಎಕ್ಸ್ಟ್ರಾಕ್ಷನ್ ಮಾಡುತ್ತೆ, ಹನಿ ಎಕ್ಸ್ಟ್ರಾಕ್ಟರ್ ಅಂತಕ್ಕಂಥ ಒಂದು ಮೆಷಿನಿಂದ ಹನಿಯನ್ನು ಎಕ್ಸ್ಟ್ರಾಕ್ಟ್ ಮಾಡಿ ಆ ಹನಿಯನ್ನು ತೆಗೆದು ಯೂಸ್ ಮಾಡ್ತಕ್ಕಂಥದ್ದು ನಾವಿಲ್ಲಿ ನೋಡ್ಬೋದು. Okay dear students, today we shall discuss about the importance of the cropping patterns, crop protection management, animal husbandry, poultry farming, fish production and beekeeping. Okay, thank you.